ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಪ್ರತಿಜ್ಞೆ ಮತ್ತೆ ಅವರ ಮೊದಲ ದಿನದ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ದ್ರೋಣಾಚಾರ್ಯರು ದುರ್ಯೋಧನನ ಮಾತಿಗೆ ಒಂದು ಷರತ್ತನ್ನ ಹಾಕಿ ಒಪ್ಕೊಳ್ತಾರೆ. ನಾನು ಹೇಳೋ ರೀತಿ ಮಾಡಿದ್ರೆ ಮಾತ್ರ ಇದಾಗೋದು ಅಂತ. ಅರ್ಜುನ ಯುಧಿಷ್ಠಿರನ ಅಕ್ಕಪಕ್ಕನೂ ಇರಬಾರ್ದು, ಅವನು ರಣಭೂಮಿಯಿಂದ ಸ್ವಲ್ಪ ದೂರ ಇರಬೇಕು. ಅಂದ್ರೆ ಅವನಿದ್ರೆ ಯಾರು ಯುಧಿಷ್ಠಿರನನ್ನ ಬಂಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವನು ಇಲ್ಲಿ ಇರದೇ ಇರೋ ಹಾಗೆ ನೋಡ್ಕೊಂಡ್ರೆ ನಾನು ಅವರನ್ನ ಬಂಧಿಸ್ತೀನಿ ಅಂತ. ಈ ವಿಷಯ ಕೌರವರು ಪಾಂಡವರು ಎಲ್ಲರಿಗೂ ಗೊತ್ತಾಗತ್ತೆ. ಮತ್ತೆ ಯುಧಿಷ್ಠಿರ ಕೆಲವೊಂದು ವಿಶ್ವಾಸಪಾತ್ರರಾದಂತಹ ಗುಪ್ತಚರರನ್ನು ಕೂಡ ಇಟ್ಟಿರ್ತಾನೆ. ಅದರಿಂದ ಅವನಿಗೆ ದ್ರೋಣರ ಪ್ರತಿಜ್ಞೆಯ ಸಮಾಚಾರ ಕೂಡ ಗೊತ್ತಾಗತ್ತೆ. ಸೊ ಆಗ ಅವನು ಅರ್ಜುನನಿಗೆ ಹೇಳ್ತಾನೆ, ನಿನಗೆಲ್ಲ ಗೊತ್ತಾಗಿದೆ, ನಿನ್ನ ವಿಷಯದಲ್ಲೇ ಅವರು ಷರತ್ ಹಾಕಿರೋದು, ಅದಕ್ಕೆ ನೀನು ನನ್ನನ್ನ ಬಿಟ್ಟು ದೂರ ಎಲ್ಲೂ ಹೋಗಬಾರದು ಅಂತಂದ್ಬಿಟ್ಟು ಹೇಳ್ತಾನೆ. ಆ ರೀತಿ ಮಾಡೋದ್ರಿಂದ ದುರ್ಯೋಧನನ ಇಚ್ಛೆ ಆಗೋದಿಲ್ಲ ಅಂತ. ಆಗ ಅರ್ಜುನ ಹೇಳ್ತಾನೆ, ನೋಡಿ, ನನಗೆ ದ್ರೋಣಾಚಾರ್ಯರು ಅಂದ್ರೆ ಗುರುಗಳನ್ನ ವಧಿಸೋದಕ್ಕೂ ಇಷ್ಟ ಇಲ್ಲ, ಅದೇ ರೀತಿ ನಿಮ್ಮನ್ನ ಬಿಟ್ಟು ದೂರ ಇರೋದಕ್ಕೂ ನನಗಿಷ್ಟ ಇಲ್ಲ. ನಾನು ನಿಮ್ ಜೊತೆನೇ ಇರ್ತೀನಿ. ನಾನಿರೋ ತನಕ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಏನು, ನಿಮ್ಮನ್ನ ಬಂಧಿಸೋದಕ್ಕಾಗೋದಿಲ್ಲ. ನನ್ನ ಶರೀರದಲ್ಲಿ ಪ್ರಾಣ ಇರೋ ತನಕ ನಿಮ್ಮನ್ನ ಬಂಧಿಸೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ನೀವು ದ್ರೋಣಾಚಾರ್ಯರಿಗೆ ಹೆದರ್ಕೊಳ್ಬೇಡಿ. ಮತ್ತೆ ನಾನು ಮಾಡಿರುವಂಥ ಪ್ರತಿಜ್ಞೆಯಿಂದ ನಾನು ಯಾವತ್ತೂ ಹಿಂದೇಟಾಕಿಲ್ಲ. ಅಂದ್ರೆ ನಾನು ಏನು ಹೇಳ್ತೀನೋ ಆ ರೀತಿ ನಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ ಸಂಜಯ ಮಹಾರಾಜ, ನಂತರ ಪಾಂಡವರ ಶಿಬಿರದಲ್ಲಿ ಶಂಖಗಳು, ಭೇರಿಗಳು, ಮೃದಂಗ, ನಗಾರಿಗಳ ಶಬ್ದ ಆಗೋದಕ್ಕೆ ಶುರುವಾಗತ್ತೆ. ಪಾಂಡವರು ಸಿಂಹನಾದವನ್ನ ಮಾಡ್ತಾರೆ. ಮತ್ತೆ ಅವರ ಪ್ರತ್ಯಂಚಗಳ ಠಂಕಾರ ಇದೆಯಲ್ಲ ಅದು, ಮತ್ತೆ ಚಪ್ಪಾಳೆಗಳ ಶಬ್ದ ಆಕಾಶದಲ್ಲಿ ಮೊಳಗೋದಕ್ಕೆ ಶುರುವಾಗತ್ತೆ. ಇದನ್ನೆಲ್ಲ ನೋಡಿ ನಿಮ್ಮ ಸೈನ್ಯದಲ್ಲೂ ಕೂಡ ವಾದ್ಯಗಳು ಮೊಳಗೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ವ್ಯೂಹ ರಚನೆಯಿಂದ ನಿಂತಿದ್ದಂತಹ ಎರಡೂ ಸೈನ್ಯಗಳು ನಿಧಾನವಾಗಿ ಮುಂದುವರೆದು ಒಬ್ಬರ ಜೊತೆ ಇನ್ನೊಬ್ಬರು ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಜಯ ವೀರರು ಆಚಾರ್ಯರ ಸೈನ್ಯವನ್ನ ನಷ್ಟಗೊಳಿಸೋದಕ್ಕೋಸ್ಕರ ಬಹಳ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರಿಂದ ರಕ್ಷಿತವಾದ ಕಾರಣ ಅವರ ಆ ರೀತಿ ಮಾಡೋದಕ್ಕಾಗ್ಲಿಲ್ಲ. ಇದೇ ರೀತಿ ದುರ್ಯೋಧನನ ಮಹಾರಥಿ ಯೋಧರೂ ಕೂಡ ಅರ್ಜುನನಿಂದ ಸುರಕ್ಷಿತವಾದಂತಹ ಪಾಂಡವರ ಸೈನ್ಯದ ಮೇಲೆ ಹಿಡಿತವನ್ನ ಪಡೆಯೋದಕ್ಕಾಗ್ಲಿಲ್ಲ. ದ್ರೋಣಾಚಾರ್ಯರು ಬಿಟ್ಟಂತ ಭಯಂಕರವಾದಂತಹ ಬಾಣಗಳು ಪಾಂಡವರ ಸೈನ್ಯವನ್ನ ಸಂತಪ್ತಗೊಳಿಸ್ತಾ, ಎಲ್ಲರಿಗೂ ಕೂಡ ತುಂಬಾ ನೋವನ್ನ, ತೊಂದರೆಗಳನ್ನ ಕೊಡ್ತಾ ಎಲ್ಲ ಕಡೆ ಹರಡಿತ್ತು. ಈ ಸಮಯದಲ್ಲಿ ಅವರಿಗೆ ಯಾವುದೇ ವೀರನ ದೃಷ್ಟಿ ಆಚಾರ್ಯರ ಮೇಲೆ ಇರ್ತಾ ಇರಲಿಲ್ಲ. ಈ ರೀತಿ ಪಾಂಡವರ ಸೈನ್ಯವನ್ನ ಮೂರ್ಛೆಯಂತೆ ಮಾಡಿ ಅವರು ತಮ್ಮ ಬಾಣಗಳಿಂದ ದೃಷ್ಟದ್ಯುಮ್ನನ ಸೈನ್ಯವನ್ನ ಹೊಸ್ಕ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಇವರು ಬಿಟ್ಟಂತ ಬಾಣಗಳು ಅನೇಕ ರಥಿಗಳು, ಕುದುರೆ ಸವಾರರು, ಧ್ವಜಾರೋಹಿಗಳು ಮತ್ತೆ ಪದಾದಿಗಳನ್ನ ನಾಶಗೊಳಿಸ್ತಾ ಇದ್ವು. ಅಂದ್ರೆ ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇದರಿಂದ ಏನಾಯ್ತು, ಶತ್ರುಗಳಿಗೆ ಬಹಳ ಭಯ ಆಯ್ತು. ಆಚಾರ್ಯರು ಸುತ್ತ ಹೊಡಿತಾ ಸೈನ್ಯವನ್ನ ಗಾಬರಿಗೊಳಿಸ್ತಾರೆ. ಮತ್ತೆ ಅವರ ಭಯವನ್ನ 4 ಪಟ್ಟು ಮಾಡಿಬಿಡ್ತಾರೆ. ಈ ಒಂದು ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ರಕ್ತದ ಭೀಷಣ ನದಿಯೇ ಹರಿಯೋದಕ್ಕೆ ಶುರುವಾಗುತ್ತೆ. ಇದು 100 ವೀರರನ್ನ ಯಮರಾಜನ ಮನೆಗೆ ಕರ್ಕೊಂಡು ಹೋಗ್ತಾ ಇತ್ತು. ಮತ್ತೆ ಇದನ್ನ ನೋಡಿ ಹೇಡಿಗಳ ಹೃದಯ ಇದೆಯಲ್ಲ ಅದು ನಡುಗ್ತಾ ಇತ್ತು ಅಂತನ್ಬಿಟ್ಟು ಹೇಳ್ತಾನೆ. ಈಗ ಆಚಾರ್ಯ ದ್ರೋಣರ ಮೇಲೆ ಎಲ್ಲಾ ಕಡೆಗಳಿಂದನೂ ಕೂಡ ಯುಧಿಷ್ಠಿರಾದಿ ಮಹಾರಥಿಗಳು ಎರಗುತ್ತಾರೆ. ಅಂದ್ರೆ ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದ್ರೆ ನಿಮ್ಮ ಪರಾಕ್ರಮಿ ವೀರರು ಅವರನ್ನ 4 ಕಡೆಗಳಿಂದ ಮುತ್ಕೊಳ್ತಾರೆ. ಆಗ ಬಹಳ ರೋಮಾಂಚಕಾರಿ ಯುದ್ಧ ಪ್ರಾರಂಭವಾಗುತ್ತೆ. ಮಾಯಾವಿಯಾದ ಶಕುನಿ ಇದನಲ್ಲ, ಅವನು ಸಹದೇವನ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ತನ್ನ ಬಾಣಗಳಿಂದ ಅವನ ಸಾರಥಿ, ಧ್ವಜ ಮತ್ತೆ ರಥಕ್ಕೆ ಹೊಡಿತಾನೆ. ಇದರಿಂದ ಸಹದೇವ ಅತ್ಯಂತ ಕೋಪಗೊಂಡು ಶಕುನಿಯ ರಥದ ಧ್ವಜ ಮತ್ತೆ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಮತ್ತೆ ಅವನ ಸಾರಥಿಯನ್ನ ಮತ್ತೆ ಕುದುರೆಗಳನ್ನು ಕೂಡ ನಾಶ ಮಾಡಿ 60 ಬಾಣಗಳಿಂದ ಅವನಿಗೆ ಹೊಡಿತಾನೆ. ಆಗ ಶಕುನಿ ಗದೆಯನ್ನ ತಗೊಂಡು ತನ್ನ ರಥದಿಂದ ಹಾರ್ತಾನೆ. ಅದರಿಂದಾನೇ ಸಹದೇವನ ಸಾರಥಿಯನ್ನ ರಥದಿಂದ ಕೆಳಗಡೆ ಬೀಳಿಸ್ತಾನೆ. ಈ ರೀತಿ ರಥಹೀನರಾದ್ರಿಂದ ಆ ಇಬ್ಬರು ವೀರರು ಕೂಡ ಕೈಗಳಲ್ಲಿ ಗದೆಗಳನ್ನ ತಗೊಂಡು ಯುದ್ಧದ ಮೈದಾನದಲ್ಲಿ ಕ್ರೀಡೆಯ ಹಾಗೆ ಆಡೋದಕ್ಕೆ ಶುರು ಮಾಡ್ತಾರೆ. ದ್ರೋಣರು ರಾಜ ದೃಪದನಿಗೆ 10 ಬಾಣಗಳನ್ನ ಹೊಡಿತಾರೆ.
ಅದಕ್ಕೆ ಉತ್ತರವಾಗಿ ಅವರು ಅನೇಕ ಬಾಣಗಳನ್ನ ಕೊಡ್ತಾರೆ. ಅಂದ್ರೆ ಅವರು ಒಂದು ಬಾಣವನ್ನ ಬಿಟ್ರೆ ಅದಕ್ಕೆ ಉತ್ತರವಾಗಿ ಇವರು ಕೂಡ ಬೇಕಾದಷ್ಟು ಬಾಣಗಳನ್ನ ಬಿಡ್ತಾರೆ. ಆಮೇಲೆ ಆಚಾರ್ಯರು ಅವರ ಮೇಲೆ ಅದಕ್ಕಿಂತ ಹೆಚ್ಚು ಬಾಣಗಳನ್ನ ಬಿಡ್ತಾರೆ. ಭೀಮಸೇನ ಏನು ಮಾಡ್ತಾನೆ, ವಿವಂಶತಿಯ ಮೇಲೆ, ಅಂದ್ರೆ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನ ವಿವಿಂಶತಿಯ ಮೇಲೆ 20 ಬಾಣಗಳನ್ನ ಬಿಡ್ತಾನೆ. ಆದ್ರೆ ಇದರಿಂದ ಆ ವೀರನಿಗೆ ಏನೂ ಆಗ್ಲಿಲ್ಲ. ಇದನ್ನ ನೋಡಿ ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗತ್ತೆ. ಆಮೇಲೆ ಅವನು ಇದ್ದಕ್ಕಿದ್ದ ಹಾಗೆ ಭೀಮಸೇನನ ಕುದುರೆಗಳನ್ನ ಕೊಂದು ಬಿಡ್ತಾನೆ, ಮತ್ತು ಅವನ ರಥದ ಧ್ವಜ ಮತ್ತೆ ಧನಸ್ಸನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಇದರಿಂದಾಗಿ ಏನಾಯ್ತು, ಇಡೀ ಸೈನ್ಯ ವಾ ವಾ ಅಂತ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭೀಮಸೇನ ಶತ್ರುವಿನ ಈ ರೀತಿಯ ಪರಾಕ್ರಮವನ್ನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ, ಅದಕ್ಕೋಸ್ಕರ ತನ್ನ ಗದೆಯಿಂದ ಅವನ ಎಲ್ಲ ಕುದುರೆಗಳನ್ನು ಕೂಡ ಕೊಂದು ಬಿಡ್ತಾನೆ. ಇನ್ನೊಂದ್ ಕಡೆ ಶಲ್ಯ ನಗುತ್ತಾ ತನ್ನ ಪ್ರೀತಿಯ ಸೋದರಳಿಯ ನಕುಲನನ್ನ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರತಾಪಿ ನಕುಲ ಓಡ್ತಾ ಇದ್ದ ಹಾಗೇನೆ ಶಲ್ಯನ ಕುದುರೆಗಳು, ಚಕ್ರ, ಛತ್ರ, ಧ್ವಜ, ಸೂತ ಮತ್ತೆ ಧನಸ್ಸನ್ನು ಕೂಡ ನಾಶ ಮಾಡ್ತಾನೆ. ಮತ್ತೆ ತನ್ನ ಶಂಖವನ್ನ ಊದ್ತಾನೆ. ನೋಡಿ ಯಾವ ರೀತಿ ಯುದ್ಧ ನಡೀತಾ ಇದೆ ಅಂತಂದ್ರೆ, ಒಬ್ಬೊಬ್ರು ಕೂಡ ನಾನೇ ಗೆಲ್ಲಬೇಕು, ಇವರನ್ನ ನಾನು ಕೊಲ್ಲಬೇಕು ಅನ್ನುವಂಥ ಉತ್ಸಾಹ, ಹುಮ್ಮಸ್ಸಿನಿಂದ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.